ಮೊದಲು ಪ್ಯಾನನ್ನು ಬಿಸಿ ಮಾಡಿಕೊಳ್ಳಿ, ನಂತರ ಅದಕ್ಕೆ ಮೆಣಸನ್ನು ಹಾಕಿ. ಮೆಣಸು ಬಿಸಿಯಾದ ನಂತರ ಒಂದು ಬಾಣಲೆಗೆ ಆಯಿಲನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡಿ. ಮಿಕ್ಸಿ ಜಾರಿನಲ್ಲಿ ಹುರಿದ ಕೊತ್ತಂಬರಿ ಮತ್ತು ಜೀರಿಗೆ, ಅರಿಶಿಣ, ಮೆಣಸಿನಕಾಯಿ ಹಾಗೂ ಕಾಯನ್ನು ಹಾಕಿ ಸ್ವಲ್ಪ ಶುಂಠಿ ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಬಾಣಲೆಯಲ್ಲಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದ ನಂತರ ಅದಕ್ಕೆ ಮೆಣಸು, ಟೊಮೆಟೊವನ್ನು ಹಾಕಿ ರುಬ್ಬಿದ ಮಿಶ್ರಣವನ್ನು ಹಾಕಿ ನಂತರ ಸಾಂಬಾರನ್ನು ಕುದಿಯಲು ಬಿಡಿ. ಕುದ್ದ ನಂತರ ಮೀನನ್ನು ಹಾಕಿ ಕುದಿ ಬರೆಯೋ ತನಕ ಕುದಿಸಿ. ಈಗ ಸಾಂಬಾರು ರೆಡಿ.